ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಹೊರಡ್ಬೇಕಾದ್ರೆ ಮಳೆ ಇರಲಿಲ್ಲ, ಭಾರಿ ಮಳೆ ಬಂತು. ಚೆನ್ನಾಗಿರುತ್ತೆ ಅಂದ್ಕೊಂಡು ಟ್ರೈನಿಗೆ ಬಂದ್ವಿ. ಮತ್ತು ಟ್ರೈನ್ ಮುಗಿಸ್ಕೊಂಡು ಹೋಗೋತ್ತಿಗೆ ಲೇಟ್ ಆಗೋಯ್ತು, ಹಾಗಾಗಿ ಮತ್ತೆ ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಹೋದರೆ ನೋಡಬೇಕು ಅಷ್ಟೇ. ನೋಡ್ತಿದ್ದೀರಲ್ಲ, ಇದು ಟ್ರೈನಲ್ಲಿ ಎಲ್ಲ ಹಳೆಯ ಕಾಲದ ಹಂಗೆ ಇದ್ದಂಗಿದೆ, ಭಾಳ ಚೆನ್ನಾಗಿದೆ. ಎದುರುಗಡೆ ಟ್ರೈನ್ದೊಂದು ಡೆಮೋ ಪೀಸ್ ಥರ ಇಟ್ಟಿದ್ದಾರೆ, ಹಳೆ ಕಾಲದ್ದು, ತುಂಬ ಚೆನ್ನಾಗಿದೆ. ಇದು ಮತ್ತು ಮ್ಯೂಸಿಯಮ್. ಇದು ಹಳೆ ಕಾಲದಲ್ಲಿ ಹೆಂಗಿತ್ತು ಇಂಜನ್ನು ಮತ್ತು ಟ್ರೈನ್ ಒಳಗಡೆ ಏನೇನು ಬಳಸ್ತಿದ್ರು ಅವೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದು ಸ್ಟೇಷನ್ ಒಳಗಡೆ ಒಂದು ಸೈಡ್ಗೆ ಇಟ್ಟಿದ್ದಾರೆ. ಟೈಪಿಂಗ್ ಮಿಷಿನ್ ಎಲ್ಲ ಆ ಹಳೆ ಕಾಲದ ಹೆಂಗಿತ್ತೋ ಅದೆಲ್ಲ ಈ ಥರ ಎಕ್ಸಿಬಿಷನ್ ರೂಪದಲ್ಲಿ ತೋರಿಸಿದ್ದಾರೆ. ಮತ್ತು ಇದು ನಾವು ಟಿಕೆಟ್ ತೊಗೊಂಡು ಮತ್ತೆ ಅಲ್ಲಿ 2 hours ವೆಯ್ಟ್ ಮಾಡ್ತಿದ್ವಲ್ಲ, ಆ ಟೈಮಲ್ಲಿ ನಾನು ಈ ಥರ ಎಲ್ಲರೂ ಕಾರ್ ತೊಗೊಂಡು ಟ್ರೈನ್ ಒಂಥರ ಸ್ಟಾಪ್ ಮಾಡಿ ಮಾಡ್ತಿದ್ದಾರೆ, ಎಲ್ಲ ವೇಟಿಂಗಲ್ಲಿ ನಿಂತಿದ್ದಾರೆ. ಟಿಕೆಟ್ ತೊಗೊಳೋತ್ತಿಗೆ ನಾನು ವೀಡಿಯೋ ಮಾಡ್ಕೊಂಡು ಬರ್ತಿದ್ದೆ. ನೋಡ್ತಿದ್ದೀರಲ್ವ, ಟ್ರೈನ್ ಬಂದು ರೆಡಿ ಆಗಿದ್ವಿ. ಆದರೆ ಇದು ನಾವು ಹೊರಡೋ ಟ್ರೈನಲ್ಲಂತೆ ಲಂಚ್ ಬ್ರೇಕ್ ಆಯ್ತಲ್ಲ, ಇದು ಇಲ್ಲಿರೋದು ಇಳಿಸ್ಬಿಟ್ಟು ಇದು ಸ್ಟಾಪ್ ಮಾಡ್ಕೊಂಡು ಈ ಥರ ಸೀಟು ನಂಬರ್ಸ್ ನೋಡಿ ಕೊಡ್ತಾರೆ ಏನಾದರೂ 2-3 hours ಆಗುತ್ತೆ. ಈ ಥರ ವೇಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಆ ಕಡೆ ಹೋಗಿ ಮುಗಿಸ್ಕೊಂಡು ಬರ್ತೀವಿ. ಬರೋತ್ತಿಗೆ ಇದು ಒಂದು ಟ್ರೈನ್ ಪಾಸ್ ಆಯಿತು. ಇನ್ನೊಂದು ಟ್ರೈನ್ ಬಂದು ಈ ಕಡೆ ಸೈಡ್ಗೆ ಅಂತ ಹೇಳಿದ್ರು. ಅದಾದಮೇಲೆ 3ನೇ ಟ್ರೈನ್ಗೆ ನಾವು ಹೋಗಿದ್ದು. ಆದರೆ ಬರೀ 15 ಕಿಲೋಮೀಟ್ರ್ ಅಷ್ಟೇ ಇರೋದು ಇಲ್ಲಿಂದ ಇಲ್ಲಿಗೆ. 15 ಕಿಲೋಮೀಟ್ರ್ ಫುಲ್ಲು ಘಾಟ್ ಸೆಕ್ಷನಲ್ಲಿ ಹೋಗುತ್ತಲ್ಲ, ಫುಲ್ ಬೆಟ್ಟದ ಮೇಲೆ, ಹಾಗಾಗಿ ತುಂಬ ಸ್ಲೋ ಹೋಗುತ್ತೆ ಟ್ರೈನ್. ನಾರ್ಮಲ್ ಟ್ರೈನ್ ಅಷ್ಟು ಸ್ಪೀಡ್ ಇರೋದಿಲ್ಲ, ತುಂಬ ಸ್ಲೋ ಹೋಗುತ್ತೆ. ಮತ್ತು ಟ್ರೈನ್ ಟಿಕೆಟ್ ಆನ್ಲೈನೆಲ್ಲ ಬುಕ್ ಮಾಡ್ಕೋಬೋದು ಅಂತ ಹೇಳಿದ್ರಾಗಿ ನಮಗೆ ಆನ್ಲೈನಲ್ಲಿ ತುಂಬ ಕಾಸ್ಟ್ ಅನ್ನಿಸ್ತು. ಇಲ್ಲಿಗೆ ಬಂದು ತೊಗೊಂಡ್ರೆ ಬೇಗನೆ ಕೊಡ್ತಾರೆ. ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು, ಒಂದು 1/2 hour ವೆಯ್ಟ್ ಆಗುತ್ತೆ. ವೆಯ್ಟ್ ಆದಮೇಲೆ ನೋಡ್ತಿದ್ರಲ್ಲ, ಒಂದು ಟ್ರೈನ್ ಮೂವ್ ಆಗೋದು, ಜನ ಎಲ್ಲ ಖಾಲಿ ಆಗಿದ್ದಾರೆ. ಮತ್ತು ನೆಕ್ಸ್ಟ್ ಟ್ರೈನೆಲ್ಲ ನಮ್ಮ ಜೊತೆಗೆ ಒಂದಿಷ್ಟು ಜನ ಇದ್ದಾರೆ. ಇದಂತೂ ಭಾಳ ಚೆನ್ನಾಗಿದೆ, ಮಕ್ಕಳಂತೂ ಫುಲ್ ಎಕ್ಸೈಟ್ ಆದರು. ಲಂಚ್ ಬ್ರೇಕ್ ಅಂತ ಹೇಳಿದ್ನಲ್ಲ, ಪ್ಲಾಟ್ಫಾರ್ಮ್ ಚೇಂಜ್ ಮಾಡಿಕೊಂಡು ಪ್ಲಾಟ್ಫಾರ್ಮ್ ಹೋಗಿದ್ದಾರೆ. ಮತ್ತು ಈ ಕಡೆ ಫಸ್ಟ್ ಪ್ಲಾಟ್ಫಾರ್ಮ್ ಮತ್ತು ನಮ್ಮ ಟ್ರೈನ್ ಬರುತ್ತೆ. ಅಂದರೆ ಪಟ್ಟುಗಳು ಅಷ್ಟೇ, ನಾರ್ಮಲ್ ಟ್ರೈನ್ ಇರೋ ಥರ ಇಲ್ಲ, ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ಸ್ಲೋ ಹೋಗುತ್ತೆ. ನೋಡ್ತಿದ್ರಲ್ವ, ಇವು ಮಳೆನೇ ಇಲ್ಲ. ಮತ್ತು ನಾವು ವೆಯ್ಟ್ ಮಾಡಿ ಟ್ರೈನ್ ಹತ್ತಿದ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಡ್ತು, ತುಂಬ ಡಿಸಪಾಯಿಂಟ್ ಆದ್ವಿ. ಮಳೆ ಬರಲಿಲ್ಲ ಅಂದರೆ ತುಂಬ ಚೆನ್ನಾಗಿರ್ತಿತ್ತು. ನೋಡ್ತಿದ್ದೀರಲ್ವ, ಟ್ರೈನ್ ಹತ್ತಿ ಕೂತ ಮೇಲೆ ಮಳೆ ಸ್ಟಾರ್ಟ್ ಆಗೋಗಿದೆ. ಯಾಕಂದರೆ ವಿಂಡೋ ಓಪನ್ ಮಾಡೋಕ್ಕಿರಲ್ಲ, ಒಳಗಡೆಗೆಲ್ಲ ನೀರು ಬರ್ತಿತ್ತು. ಹಾಗಾಗಿ ವಿಂಡೋ ಕ್ಲೋಸ್ ಮಾಡಿಕೊಂಡೆ ಈ ಥರ ವೀಡಿಯೋ ಮಾಡಿದ್ದೀನಿ. ತುಂಬ ಸ್ಲೋ ಹೋಗುತ್ತೆ ಮಾತ್ರ. ಅಂದರೆ ಫುಲ್ ಘಾಟ್ ಸೆಕ್ಷನ್ ಅಲ್ಲ, ಸೇಫ್ಟಿ ಮುಖ್ಯ ಅಲ್ಲ, ಹಾಗಾಗಿ ಫುಲ್ ಸ್ಲೋ ಆಗೋಯಿತು. ಆದರೆ ವ್ಯೂ ಮಾತ್ರ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಖಂಡಿತ ಒಂದ್ಸಲಿ ನೋಡಬೇಕಾಗಿರೋಂಥ ಪ್ಲೇಸ್ ಅಂತಂದೇ ಹೇಳ್ಬೋದು. ಮತ್ತು ಇಲ್ಲಿ ಟೀ ಎಸ್ಟೇಟು, ಆಮೇಲೆ ಎಲೆಗಳು ಕೀಳ್ತಾಯಿದ್ರು ಪಾಪ, ಆ ಮಳೆಯಲ್ಲೇ ಕೀಳ್ತಿದ್ರು. ಅದನ್ನು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲನೂ. ಏನಂದರೆ ಹಳೆ ಕಾಲದ ಹೆಂಗಿದೋ ಎಲ್ಲ ಹಂಗಂಗೆ ಇತ್ತು ಅನ್ನಿಸ್ತು. ಭಾಳ ಚೆನ್ನಾಗಿದೆ. ಮತ್ತು ಬೆಟ್ಟದ ಮೇಲೆಲ್ಲ ಮನೆಗಳು ಕಟ್ಟಿದಾರಲ್ಲ, ಅದು ಚೆನ್ನಾಗಿದೆ. ನೋಡ್ತಿದ್ದೀರಲ್ವ, ಹೋಗ್ತಾ ಹೋಗ್ತಾ ಫುಲ್ಲು ಕೆಳಗಡೆ ಕಾಣುತ್ತೆ, ಮನೆಗಳು ಇಷ್ಟೇ ಇರುವೆ ಥರ ಕಾಣುತ್ತೆ. ಮತ್ತು ಮಂಚು ಬೇರೆ ಇತ್ತು, ಹಾಗಾಗಿ ಫುಲ್ಲು ಕ್ಲೀನಾಗಿ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂತಹ ಬೆಲ್ ಐಕನ್ನ ಟಚ್ ಮಾಡಿ. ನೋಡ್ತಿದ್ದೀರಲ್ಲ, ಎಲ್ಲ ಈ ಥರ ಒಂದೇ ಸೀಟಲ್ಲೇ ಕೂತಿದ್ದೀವಿ. ಆ್ಯಕ್ಚುಲಿ ನಮ್ಮದು ಒಂದು ಸೀಟ್ ಹಿಂದಗಡೆಗೆ ಬಂದಿತ್ತು, ಮತ್ತು ಅಡ್ಜಸ್ಟ್ ಮಾಡ್ಕೊಂಡು ಈ ಕಡೆಗೆ ಕೂತ್ವಿ. ಮತ್ತು ಆ ಕಡೆ ಒಬ್ರು ಈ ಕಡೆ ಒಬ್ಬರು ಯಾಕೆ ಅಂತ ಅದೊಂಚೂರು ನೋಡ್ಕೋಬೇಕು. ಯಾಕಂದರೆ ಸೀಟ್ ನಂಬರ್ ಒಂದೇ ನಂಬರೇ 2 ಕಡೆ ಕೊಟ್ಬಿಟ್ಟಿದ್ರು. ಸರಿ, ಮತ್ತೆ ಅವ್ರ ಹತ್ರ ಡಿಸ್ಕಷನ್ ಯಾಕೆ ಅಂತ ಪಾಪ ಇರೋರು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಒಂದೇ ಸೀಟಲ್ಲಿ ಎಲ್ಲ ಕೂತ್ಕೊಂಡ್ಬಿಟ್ವಿ. ಇದಕ್ಕಷ್ಟೇ ನಂಬರ್ ಹಾಕಿ ಕೊಡ್ತಾರೆ, ಆ ನಂಬರ್ ನೋಡಿಕೊಂಡು ಸೀಟ್ನ ತೊಗೋಬೇಕಾಗುತ್ತೆ. ಇದು ಒಟ್ಟು ಒಂದು 3-4 ಸ್ಟೇಷನ್ ಬರುತ್ತೆ. ಎಲ್ಲ ಕಡೆ ಸ್ಟಾಪ್ ಏನು ಮಾಡಲ್ಲ, ಸುಮ್ಮನೆ ಮೂವ್ ಆಗ್ತಾ ಇರುತ್ತೆ ಅಷ್ಟೇ. ಒಟ್ಟು ಒಂದು 15 ಕಿಲೋಮೀಟರ್ ಅಷ್ಟೇ. ಮತ್ತು ನಾವು ಅಲ್ಲಿ ಸ್ಟೇಷನ್ ಇಳಿದ ಮೇಲೆ
ಮತ್ತು ನಾವು ಅಲ್ಲೇ ಆಟೋ ಇರುತ್ತೆ ಇಲ್ಲ ಕಾರ್ ವ್ಯವಸ್ಥೆ ಇರುತ್ತೆ, ಅಲ್ಲಿ ಮಾತಾಡಿಕೊಂಡು ಮತ್ತು ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಮತ್ತು ಇದೇ ಸ್ಟೇಷನ್ಗೆ ಬರಬೇಕು. ಎಲ್ಲ ಹತ್ತಿರ್ತೀವೋ ಅಲ್ಲಿಗೆ ಬರಬೇಕು ಆಟೋದಲ್ಲಿ. ಆಟ್ರೂ ಅಷ್ಟೇ ತುಂಬ ಲೇಟ್ ಆಗಿಬಿಡ್ತು, ಯಾಕಂದರೆ ಫುಲ್ಲು ಮಳೆ ಪಾಪ, ಘಾಟ್ ಸೆಕ್ಷನ್ ಬೇರೆ, ಫುಲ್ಲು ಸ್ಲೋ ಆಗಿ ಬಂದರು. ನಮ್ಮ ಟೈಮಿಗೆ ರೀಚ್ ಆಗೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಆಟೋಗಂತ ಕಾರೇ ಬೆಸ್ಟ್ ಅನ್ನಿಸ್ತು. ಒಂದ್ಸಲಿ ಕಾರಲ್ಲಿ ನೋಡೋಣ ಅಂದ್ಬಿಟ್ಟು, ಕಾರ್ ಬೇಡ ಅಂದ್ಬಿಟ್ಟು ಆಟೋಗೆ ಹತ್ತಿದ್ವಿ. ತುಂಬ ಸ್ಲೋ ಆಗಿ ಬಂದರು. ವ್ಯೂ ಅಂತೂ ನೋಡ್ತಿದ್ದೀರಲ್ವ, ಭಾಳ ಚೆನ್ನಾಗಿದೆ. ಒಂದು ವೇಳೆ ನಾವು ಏನಾರ ಕಾರು ಡ್ರೈವರ್ ಆ ಥರ ಕರ್ಕೊಂಡೋದ್ರೆ ಇವ್ರು ಫೋನ್ ಮಾಡಿದ್ರೆ ನಮಗಿಲ್ಲಿ ಸ್ಟೇಷನಲ್ಲಿ ಬಿಟ್ಟು ಮತ್ತೆ ನೆಕ್ಸ್ಟ್ ಸ್ಟೇಷನ್ಗೆ ಬಂದವರು ಪಿಕಪ್ ಮಾಡ್ಕೊತಾರೆ. ಒಂದು ವೇಳೆ